ರಾಜಭವನ ಜೋಡ ಸಂಘರ್ಷಕ್ಕೆ ಕಾಂಗ್ರೆಸ್ನವರು ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರು ಮುಗಿಸ್ಬೇಕಂತೇಳಿ ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಾನ್ಯ ಕ್ಯಾಬಿನೆಟ್ ಮಾಡಿದ್ರು. ಅದು ಅಸಂವಿಧಾನದ ಉಪಮುಖ್ಯಮಂತ್ರಿಗೆ ಸಂವಿಧಾನದಲ್ಲಿ ಎಲ್ಲೂ ಅದನ್ನು ಸಂವಿಧಾನಾತ್ಮಕವಾಗಿ ಹುದ್ದೆ ಅಲ್ಲ, ಕೇವಲ ಅವ್ರೊಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು. ಇದು ಭಾಳ ವಿಚಿತ್ರ. ಅಂದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇಲ್ಲಾರ್ದೇ ಕ್ಯಾಬಿನೆಟ್ ಆಗ್ತದೆ. ಕ್ಯಾಬಿನೆಟ್ನಲ್ಲಿ ರಾಜ್ಯಪಾಲರಿಗಿರುವಂಥ ಅಧಿಕಾರವನ್ನು ಇವರು ಕ್ವಶನ್ ಮಾಡ್ತಾರೆ, ಪ್ರಶ್ನೆ ಮಾಡ್ತಾರೆ. ರಾಜ್ಯಪಾಲರಿಗೆ ಭಾಳಷ್ಟು ಕಾನೂನು ತಜ್ಞರು ಏನು ಹೇಳ್ತಾರೆ, ರಾಜ್ಯಪಾಲರು ಯಾವುದೇ ರೀತಿ ಗುರುತರವಾದಂಥ ಆರೋಪ ಬಂದಾಗ ಅದನ್ನು ಕಾರಣ ಕೇಳುವಂಥದ್ದು ಅವರ ಅಧಿಕಾರ ಇದೆ ಮಾನ್ಯ ರಾಜ್ಯಪಾಲರಿಗೆ. ಅದನ್ನು ಕಾನೂನುಬದ್ಧವಾಗಿ ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಅದಕ್ಕೆ ಏನು ಯಾವುದೇ ರೀತಿ ಕ್ರಮ ತಗೋಬಾರ್ದು ಅನ್ನೋವಂಥದ್ದು ಏನು ನೀವು ಇವತ್ತು ಏನು ಹೇಳಕತ್ತಿರಲ್ಲ. ಇದು ಕಾಂಗ್ರೆಸ್ನ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವ್ರನ್ನ ಬಲಿಪಶು ಮಾಡಲಿಕ್ಕೆ ಹಾಕಿದಂಥ ಪ್ಲ್ಯಾನು. ಅದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡಕತ್ತಲ್ಲ ವಿಜೇಂದ್ರ. ಯಾವಾಗಲೂ ನಾಗರ ಹಾವಿಗೆ ಹಾಲು ಹಾಕಿದ್ರೆ ಅದು ವಿಷಾನೇ. ಇದೇ ಸಿದ್ದರಾಮಯ್ಯನವರು ಶಿಕಾರಿಪುರದಲ್ಲಿ ಅತ್ಯಂತ ವೀಕ್ ಕ್ಯಾಂಡಿಡೇಟ್, ಒಬ್ಬ ಹಾಲಮತ ಸಮಾಜದ ವೀಕ್ ಕ್ಯಾಂಡಿಡೇಟ್ ಹಾಕಿ ವಿಜೇಂದ್ರ ಗೆಲ್ಲಲಿಕ್ಕೆ ಕಾರಣ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಗೆಲ್ಲಲಿಕ್ಕೆ ಕಾರಣ ಯಡಿಯೂರಪ್ಪ ಸಂಧಾನ. ಇವರಿಬ್ಬರು ಕೂಡ್ಕೊಂಡು ಆಟ ಆಡಿದ್ರು. ಅವಾಗ ವಿಜೇಂದ್ರ ವಿರುದ್ಧ ವೀಕ್ ಕ್ಯಾಂಡಿಡೇಟ್ ಕಾಂಗ್ರೆಸ್ನವ್ರು ಹಾಕಿದ್ರು. ಒಂದು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದ ನಾಗರಾಜಗೌಡ ಅಂತೇಳಿ, ಅವ ಪಕ್ಷೇತರ ನೀತಿ 78,000 ಹೊಟ್ಟು ತೊಗೊಂಡ. ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 7,000 ತೊಗೊಂಡ. ಇದು ಅಡ್ಜಸ್ಟ್ಮೆಂಟ್ ಅಲ್ಲೇನದು? ಇಲ್ಲಿ ವರ್ಣದಾಗ ನಮ್ಮ ಸೋಮಣ್ಣವ್ರನ್ನ ಸೋಲಿಸ್ಲಿಕ್ಕೆ 2 ಕಡೆ ನಿಲ್ಲಿಸಿ 2 ಕಡೆನೂ ಯಡಿಯೂರಪ್ಪನ ಚೀಲಗಳು ಎಲ್ಲ ಕೂಡಿ ಅಲ್ಲಿ ಹಣ ಹಂಚಿ ಸೋಮಣ್ಣ ಸೋಲಿಕ್ಕೆ ಕಾರಣರಾದರು. ಯಾರು? ಯಡಿಯೂರಪ್ಪ ಗ್ಯಾಂಗ್. ಇವರಿಬ್ಬರು ಒಪ್ಪಂದ. ಈಗ ಅದೇ ನಾಗರಹಾಮ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರ ಬೆನ್ನಂತ. ಅಂದರೆ ಸಿದ್ದರಾಮಯ್ಯನ ಕಿವಿ ಮಾತು ಹೇಳೋದೇನಂದ್ರೆ, ನೀವು ಮಾಡಿದ ಉಪಕಾರವನ್ನು ವಿಜೇಂದ್ರ ಸರಿಯಾಗಿ ತೀರ್ಸ್ಯಾನೆ. ಅದಕ್ಕೆ ನಿಮಗೇನಾದ್ರು ಸಿದ್ದರಾಮಯ್ಯನವ್ರೆ ನಿಮ್ಮಲ್ಲಿ ಏನಾದರೂ ಒಂದು ರೀತಿ ದಮ್ಮ ತಾಕತ್ತದ್ದು ನೀವು ಎಲ್ಲರಿಗೆ ಪ್ರಶ್ನೆ ಮಾಡ್ತಿರಲ್ಲ, ನೀವು ಇದ್ರ ಎಲ್ಲ ತನಿಖೆ ಮಾಡಿಸಿರಿ ವಿಜೇಂದ್ರನ. ವಿಜೇಂದ್ರ ಕರೋನಾದಾಗ ಎಟ್ಟಾಗೈತೆ ಅಂತಂದು ಹೇಳಿ ಅವಾಗೇ ಹೇಳೀನಿ. ನನಗೆ ಹೈಕಮಾಂಡದವರು ಲೋಕಸಭೆ ಚುನಾವಣೆವರೆಗೆ ಏನೋ ಮಾತಾಡಬೇಡ ಅಂತಿದ್ರು, ಸುಮ್ಮಿದ್ದೆ. ಈಗ ಮತ್ತೆ ಇವನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತು ನಾವು ಈ ವಿಜೇಂದ್ರ ನೇತೃತ್ವದಾಗ ನಾವು ಹೋಗ್ಲಿಕ್ಕೆ ತಯಾರಿಲ್ಲ. ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು. ಖರೆ ಅಂದ್ರೆ ಹೈಕಮಾಂಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು. ಇದನ್ನು ಬಿಟ್ಟು ನೀವು ಪಾಪ ಕುಮಾರಸ್ವಾಮಿ ಅವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿರಿ. ಇದೇನು ನಡೆದದ? ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ, ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ, JDSನವ್ರು ಮಾಡಿದ್ರು ತಪ್ಪೇ. ಅಂದ್ರೆ ಇದನ್ನೇನೋ ಸುಮ್ಮ ಹೀರೋ ಯಡಿಯೂರಪ್ಪಂದೇನು ಒಂದು ನನ್ನ ಮಗನ ಕಡೆ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿಕ್ಕೆ ಯಾವ ಅರ್ಹತೆಯೇ ಇಲ್ಲ. ಇಂಥ ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ. ಸಿದ್ದರಾಮಯ್ಯ ದಮ್ಮಿದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ